ಹಲೋ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ K2M ಇಂಗ್ಲೀಷ್. ಈ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿಕನ್ನಡ, ಈ ಪುಸ್ತಕದಲ್ಲಿನ ಪಾಠ 5 ಚಿಗುರು, ಇದು ಗದ್ಯ ಭಾಗ. ನೋಡಿ ಇಲ್ಲಿ ಪಾಠ 5 ಚಿಗುರು. ಈ ಪಾಠದ ಬಗ್ಗೆ ವಿಸ್ತಾರವಾಗಿ ನಾವು ತಿಳಿದುಕೊಳ್ಳೋಣ. ಅಂದು ಶನಿವಾರ ಸಂಪಾದಕ ಮಂಡಳಿಯವರು ವಿದ್ಯಾರ್ಥಿಗಳಿಂದ ಬಂದ ಲೇಖನಗಳನ್ನು ಪರಿಶೀಲಿಸಿದರು. ಉತ್ತಮ ಲೇಖನಗಳನ್ನು ಆಯ್ದು ಪತ್ರಿಕೆಯನ್ನು ಸಿದ್ಧಪಡಿಸಿ ಪ್ರಕಟಿಸಿದರು. ರಾಧಾ ಪತ್ರಿಕೆಯನ್ನು ನೋಡಿದಳು. ಕುತೂಹಲದಿಂದ ಓದಲು ಮುಂದಾದಳು. ಕೆಲವು ಲೇಖನಗಳನ್ನು ಸರಾಗವಾಗಿ ಓದಿದಳು, ಆದರೆ ಕೆಲವು ಲೇಖನಗಳನ್ನು ಓದಲು ಕಷ್ಟಪಟ್ಟಳು. ಏಕಿರಬಹುದು, ಹೇಳಬಲ್ಲೆಯಾ? ಹಾಗಿದ್ದರೆ ಮೊದಲಿಗೆ ಈ ಪತ್ರಿಕೆಯನ್ನು ಓದು. ನೋಡಿ ಇಲ್ಲಿ ಪತ್ರಿಕೆಯಲ್ಲಿ ಅವರು ಪ್ರಕಟಣೆಯನ್ನು ಮಾಡಿದರು. ಅಂದರೆ ಸಂಪಾದಕರು ಬಂದು ಸ್ಕೂಲ್ಗೆ ನಿಮಗೆ ಇಷ್ಟವಾದ ಯಾವುದರ ಒಂದು ಟಾಪಿಕ್ ಮೇಲೆ ನೀವು ಒಂದು 4 ಲೈನನ್ನು ಬರೆದು ನಮಗೆ ಪ್ರಕಟಣೆಗೆ ಕೊಡಿ ಅಂತ ಬಂದಾಗ ಎಲ್ಲರೂ ತಮಗೆ ಅನಿಸಿಕೆಗೆ ಏನೇನು ತಿಳಿಯುತ್ತೆ, ತಮಗೆ ಏನೇನು ಅನಿಸುತ್ತೆ ಅದರ ಒಂದು ಟಾಪಿಕನ್ನು ತೊಗೊಂಡ್ಬಿಟ್ಟು ಇಷ್ಟವಾದ ಟಾಪಿಕ್ ತೊಗೊಂಡು ಅದರ ಬಗ್ಗೆ ಕೆಲವೊಂದು ಲೈನನ್ನು ಇಲ್ಲಿ ಬರೆದು ಕೊಟ್ಟಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಯಾವ್ದು ಚೆನ್ನಾಗಿದೆ ಅದನ್ನು ಅವರು ಸಂಪಾದಕರು ಪ್ರಕಟಣೆಯನ್ನು ಮಾಡಿರ್ತಾರೆ. ನೋಡಿ, ಈ ಶಾಲಾ ಪತ್ರಿಕೆಯ ಹೆಸರು ಚಿಗುರು ಅಂತ. ಈ ಚಿಗುರು ಇದ್ರ ಮೇಲೆ ವಿದ್ಯಾರ್ಥಿಗಳು ಬರೆದಂತಹ ಅದರ ಒಂದು ನೋಟನ್ನು ಇಲ್ಲಿ ಸ್ಟಿಕ್ ಮಾಡಿದ್ದಾರೆ. ಹಾಗಾದರೆ ಇದನ್ನು ಓದೋಣ ಬನ್ನಿ. ಫಸ್ಟಿಗೆ ಮಾವು ಹಣ್ಣುಗಳ ರಾಜ. ಇದರಲ್ಲಿ ಬಾದಾಮಿ, ಕಸಿ, ಮಲಬೋರ ಮುಂತಾದ ವಿಧಗಳಿವೆ. ಇದನ್ನು ಯೂಸಫ್ 4ನೇ ತರಗತಿಯವನು ಬರೆದಿದ್ದಾನೆ. ಚುಟುಕು, ಚಿಕ್ಕ ಮಕ್ಕಳಿಗೆ ಶಶಿ ಬಾನಂಗಳದ ಚೆಂಡು, ವಿದ್ಯಾರ್ಥಿಗಳಿಗೆಲ್ಲ ಬರೀ ಕಲ್ಲುಗುಂಡು. ಇದು ಯಾರು ಬರೆದಿದ್ದಾರೆ? ಜಾಹ್ನವಿ 3rd ಸ್ಟ್ಯಾಂಡರ್ಡ್ ಇವರು ಬರೆದಿದ್ದಾರೆ, 3ನೇ ತರಗತಿಯವರು ಬರೆದಿದ್ದಾರೆ. ಸುಭಾಷಿತ, ತ್ಯಾಗ, ಪ್ರೀತಿ, ಕರುಣೆ ಮತ್ತು ಪ್ರಾಮಾಣಿಕತೆಯ ನಿಜವಾದ ಶಿಕ್ಷಣ, ಸ್ವಾಮಿ ವಿವೇಕಾನಂದ. ಇದನ್ನು ಸ್ವಾಮಿ ವಿವೇಕಾನಂದ ಹೇಳಿದಂತಹ ಒಂದು ಸುಭಾಷಿತವನ್ನು ಇಲ್ಲಿ ಯಾರು ಬರೆದಿದ್ದಾರೆ? ಜಾವೇದ್ 5th ಸ್ಟ್ಯಾಂಡರ್ಡ್ ಇವನು ಬರೆದಿದ್ದಾನೆ. ಓಕೆ, ಈ ರೀತಿ ತಮ್ಮ ಅನಿಸಿಕೆಗಳನ್ನು ಇಲ್ಲಿ ಬರೆದು ಪ್ರಕಟಣೆ ಮಾಡಿದ್ದಾರೆ. ಚಿತ್ರಕ್ಕೆ ಬಣ್ಣ ಹಾಕು. ಚಿತ್ರ ಸಂಗ್ರಹ ವಿನಾಯಕ್ 3ನೇ ತರಗತಿ. ನುಡಿಗಟ್ಟು, ಅರ್ಥ ಎಳ್ಳಷ್ಟು ಅತ್ಯಲ್ಪ, ಕಂಬಿ ಕೀಳು, ಓಡಿ ಹೋಗು. ವಿವೇಕ್ 5ನೇ ತರಗತಿ. ವ್ಯವಕಲನ ಮಾಡು. ಗುಣಲಬ್ಧ 38. ಓಕೆ, ಉದಾಹರಣೆ 36 × 9 324. 36 ಮುಂದೆ 0 ಸೇರಿಸಿ ಬರೆ 360. 36 ಕಳೆ -36 ಉಳಿಕೆ. ಇದು 36 × 9 ಗುಣಲಬ್ಧ. ಸಂಖ್ಯೆಯ ಗಮನಕ್ಕೆ 9ರಿಂದ ಗುಣಿಸಬೇಕಾದ ಯಾವುದೇ ಒಂದು ಸಂಖ್ಯೆಯ ಗುಣಲಬ್ಧ ತಿಳಿಯಲು ಕ್ರಮ ಅನುಸರಿಸಿ ನೋಡು. ಪದ್ಮಿನಿ 5ನೇ ತರಗತಿ. ಚಿತ್ರಗಳಲ್ಲಿ ವ್ಯತ್ಯಾಸ ಗುರುತಿಸಿ ಅಂತ ಹೇಳಿ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾನೆ. ಈ ರೀತಿ ತಮಗೆ ಇಷ್ಟವಾದ ಒಂದು ವಿಷಯದ ಮೇಲೆ ಅವರು ಬರೆದು ಇಲ್ಲಿ ಪ್ರಕಟಣೆ, ಚಿಗುರು ಎಂಬ ಪತ್ರಿಕೆಯ ಮೇಲೆ ಪ್ರಕಟಣೆ ಮಾಡಿದ್ದಾರೆ. ರಾಧಾ, ನೀನು ಕೆಲವು ಲೇಖನಗಳನ್ನು ಓದಲು ಕಷ್ಟಪಟ್ಟೆ, ಏಕೆ ಎಂದು ಶಿಕ್ಷಕಿ ಪ್ರಶ್ನಿಸಿದರು. ನೀವು ಗಮನಿಸಿರ್ಬೋದು, ನನಗೂ ಕೂಡ ಕೆಲವೊಂದು ಅದರಲ್ಲಿರುವ ಅಕ್ಷರಗಳನ್ನು ಗುರುತಿಸ್ಕೊಂಡು ಓದಲಿಕ್ಕೆ ಕಷ್ಟ ಆಯಿತು. ಸೊ ರಾಧಾಗೂ ಕೂಡ ಅದೇ ರೀತಿ ಅಕ್ಷರಗಳನ್ನು ಅಂದರೆ ಕಂಡುಹಿಡಲಿಕ್ಕೆ ಆಗಲಿಲ್ಲ. ಯಾಕೆ ಅಂತ ಶಿಕ್ಷಕಿ ಕೇಳ್ತಾ ಇದ್ದಾರೆ. ಕೆಲವರ ಕೈ ಬರಹ ಚೆನ್ನಾಗಿರಲಿಲ್ಲ, ಆದ್ದರಿಂದ ಓದಲು ಕಷ್ಟವಾಯಿತು ಮೇಡಮ್. ಅಂದರೆ ಹ್ಯಾಂಡ್ ರೈಟಿಂಗ್, ಕೈ ಬರಹ ಅಂದರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲಿಲ್ಲ ಕೆಲವೊಬ್ರದ್ದು, ಹಾಗಾಗಿ ನನಗೆ ಓದೋಕ್ಕೆ ಕಷ್ಟ ಆಯಿತು ಅಂತ ರಾಧಾ ಹೇಳ್ತಾಳೆ. ಬರಹ ಚೆನ್ನಾಗಿರಲಿಲ್ಲ ಎಂದರೆ ಅದು ಹೇಗಿತ್ತು ಎಂದು ಶಿಕ್ಷಕಿ ಕೇಳಿದರು. ಮಾಲಾ, ಬರೆದಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ ಮೇಡಮ್, ಆದರೆ ಗಾಯತ್ರಿ ಬರೆದಿರುವ ಅಕ್ಷರಗಳು ಮುದ್ರಿತ ಆಕಾರದಲ್ಲಿದ್ದ. ಓಕೆ, ಮಾಲಾ ಬರೆದಂತಹ ಅಕ್ಷರ ನನಗೆ ಸರಿಯಾಗಿ ಸ್ಪಷ್ಟವಾಗಿ ಕಾಣಿಸ್ತಿಲ್ಲ, ಆದರೆ ಗಾಯತ್ರಿ ಬರೆದಿರುವ ಅಕ್ಷರಗಳು ಮುದ್ರಿತ ಅಂದರೆ ಪ್ರಿಂಟ್ ಮಾಡ್ತೀವಲ್ಲ ಅಕ್ಷರ, ನೀವೇನು ಇವಾಗ ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ತಾ ಇದ್ದೀರಲ್ಲ ಆ ಥರ ಪ್ರಿಂಟ್ ಮಾಡ್ದಂಗೆ ಇತ್ತು ಅಂತ ಹೇಳ್ತಿದ್ದಾಳೆ. ಇನ್ನು ಯೂಸಫ್ನನ್ನು ತನ್ನ ಬರಹದಲ್ಲಿ
ಪದಗಳ ನಡುವೆ ಸ್ಥಳವನ್ನೇ ಬಿಟ್ಟಿಲ್ಲ. ಅಂದರೆ ಒಂದು ವರ್ಡ್ ಆದಮೇಲೆ ಸ್ವಲ್ಪ ಗ್ಯಾಪ್ ಕೊಡಬೇಕಲ್ವಾ, ಮಧ್ಯ ಒಂದು ಫಿಂಗರ್ ಪ್ರಿಂಟ್ ನಾವು ಫಿಂಗರ್ ಗ್ಯಾಪ್ ಕೊಡಿ ಅಂತ ಹೇಳ್ತೀವಲ್ಲ, ಸೊ ಹಾಗೆ ಗ್ಯಾಪ್ ಕೊಟ್ಟಿಲ್ಲ ಅವನು. ಓಕೆ, ಇತರರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಶಿಕ್ಷಕಿ ಚರ್ಚೆಯಲ್ಲಿ ಬಂದ ಅಭಿಪ್ರಾಯಗಳನ್ನು ಒಟ್ಟುಗೂಡಿಸಿದಳು. ಅಂದರೆ ಎಲ್ಲ ಈ ಥರ ಕೆಲವು ಅವ್ರಿಗೆ ಓದಬೇಕಾದ್ರೆ ಏನೇನು ಕಷ್ಟ ಆಯಿತು, ಹ್ಯಾಂಡ್ ರೈಟಿಂಗ್ ಅಲ್ಲಿ ಏನೇನು ಪ್ರಾಬ್ಲಮ್ ಇತ್ತು ಅಂತ ಎಲ್ಲರ ಅಭಿಪ್ರಾಯಗಳನ್ನು ಟೀಚರನ್ನು ಕೇಳಿ ಅವರೆಲ್ಲರ ಒಂದು ಅನಿಸಿಕೆಗಳನ್ನು ಒಟ್ಟುಗೂಡಿಸ್ತಾರೆ. ಓಕೆ, ಬರವಣಿಗೆಯು ಚೆನ್ನಾಗಿರಬೇಕಾದರೆ ಅದು ಹೇಗಿರಬೇಕು ಎನ್ನುವ ಬಗ್ಗೆ ತಿಳಿಸುತ್ತಾ. ಓಕೆ, ನಾವು ಹ್ಯಾಂಡ್ ರೈಟಿಂಗ್ ಯಾವ ರೀತಿ ಇರಬೇಕು ಅಂತ ಇವಾಗ ಶಿಕ್ಷಕಿ ಹೇಳ್ತಾ ಇದ್ದಾರೆ. ನಾವು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ಓಕೆ, ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬೇಕು. ಬರೆಯುವ ಪ್ರತಿ ಅಕ್ಷರವು ಮುದ್ರಿತ ಅಕ್ಷರಗಳ ಆಕಾರದಲ್ಲಿ ಇರಬೇಕು. ಮುದ್ರಿತ ಅಂದರೆ ಪ್ರಿಂಟ್. ನೀವೇನು ಇವಾಗ ಟೆಕ್ಸ್ಟ್ ಬುಕ್ ನೋಡ್ತಾ ಇದ್ದೀರಲ್ಲ, ಅದರಲ್ಲಿ ನೋಡಿ ಎಲ್ಲ ಒಂದೇ ಥರ ಎಷ್ಟು ಚೆನ್ನಾಗಿ ನೀಟಾಗಿ ಬರೆದಿದ್ದಾರೆ. ಆಮೇಲೆ ಅರ್ಥ ಆಗುವ ಹಾಗೆ ಬರಿಬೇಕು. ಆಮೇಲೆ ಒಂದೇ ಗಾತ್ರ ಅಂದರೆ ಒಂದೇ ಸೈಜಲ್ಲಿ ಇರಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಆಗಿರಬಾರ್ದು ಅಂತ ಇಲ್ಲಿ ಟೀಚರ್ ಹೇಳ್ತಾ ಇದ್ದಾರೆ. ಓಕೆ, ಒಂದು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. ಪದಗಳನ್ನು ಗುರುತಿಸಲು ಸಹಾಯವಾಗುವಂತೆ ಪದಗಳ ನಡುವೆ ಸ್ವಲ್ಪ ಸ್ಥಳವನ್ನು ಬರೆಯಬೇಕು. ಓಕೆ, ಒಂದು ಸಾಲಿನ ಅಕ್ಷರಗಳು ಮತ್ತೊಂದು ಸಾಲಿನ ಅಕ್ಷರಗಳಿಗೆ ತಾಗದಂತೆ ಸಾಲುಗಳ ನಡುವೆ ಸೂಕ್ತ ಸ್ಥಳವನ್ನು ಬಿಟ್ಟು ಬರೆಯಬೇಕು. ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು. ಅಂದರೆ ಸ್ಟ್ರೇಟ್ ಒಂದೇ ಲೈನಲ್ಲಿ ಬರಬೇಕು. ಹೀಗೆ ಓರೆ ಅಂದರೆ ಕ್ರಾಸ್ ಹೋಗಬಾರ್ದು ಲೈನ್ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಚೆನ್ನಾಗಿ ಬರೆಯುವ ಕ್ರಮ ತಿಳಿದು ಸಂತಸಗೊಂಡರು. ಓಕೆ, ಇದು ಚಿಗುರು ಪಾಠದ ವಿವರಣೆ. ಐ ಹೋಪ್ ನಿಮಗೆ ಇದರ ಮುಖಾಂತರ ಅವ್ರು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ, ಎಲ್ಲರೂ ನೀಟಾಗಿ ಬರಿಬೇಕು, ಯಾವ ರೀತಿ ನಮ್ಮ ಹ್ಯಾಂಡ್ ರೈಟಿಂಗ್ ಇರಬೇಕು ಅನ್ನೋ ಒಂದು ಬಗ್ಗೆ ಇದು ಪಾಠ ಇದೆ. ಓಕೆ, ಐ ಹೋಪ್ ನಿಮಗೆ ಎಲ್ರಿಗೂ ಇದು ಅರ್ಥ ಆಗಿದೆ ಪಾಠ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇಲ್ಲೇನು ಟೀಚರ್ಸ್ ಇವಾಗ ಹೇಳಿದ್ದಾರೆ, ಅಕ್ಷರಗಳು ಯಾವ ರೀತಿ ಇರಬೇಕು ಅಂತ ಇಲ್ಲಿ ವಿವರಣೆ ಕೊಟ್ಟಿದ್ದಾರಲ್ಲ, ಅದೇ ರೀತಿ ನೀವು ಕೂಡ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೀತೀರಾ ಅಂತ ನಾನು ಭಾವಿಸ್ತೀನಿ. ಇದು ಪಾಠದ ವಿವರಣೆ ಆಯಿತು. ಮುಂದಿನ ವಿಡಿಯೋದಲ್ಲಿ ನಾನು ಈ ಪಾಠದ ಪ್ರಶ್ನೋತ್ತರಗಳನ್ನು ನಾನು ಶೇರ್ ಮಾಡ್ತೀನಿ. ನಿಮಗೆ ಅದು ನೋಟ್ಸ್ ಬೇಕಾದರೆ, ಓಕೆ, ಈ ಪಾಠದ ಪ್ರಶ್ನೋತ್ತರಗಳು ಆಮೇಲೆ ಭಾಷಾಭ್ಯಾಸದ ನೋಟ್ಸ್ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.